ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀರಾಮ ಜನ್ಮಭೂಮಿ ಮಂದಿರದ ಸ್ವಲ್ಪ ವಿವರಣೆ ಮತ್ತು ನನಗೆ ತಿಳಿದಿರೋಷ್ಟು ಕಿರು ಪರಿಚಯನ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಜನವರಿ 22ಕ್ಕೆ ಯಾಕೋ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು, ಇದು ಪರಂಪರಾನುಗತ ಶೈಲಿಯಲ್ಲಿ ಮಂದಿರ ನಿರ್ಮಾಣವಾಗ್ತಾ ಇದೆ. ಪೂರ್ವ ಪಶ್ಚಿಮವಾಗಿ ಉದ್ದ 380 ಅಡಿ, ಅಗಲ 250 ಅಡಿ, ಎತ್ತರ 161 ಅಳತೆಯಲ್ಲಿ ಈ ಮಂದಿರ ನಿರ್ಮಾಣವಾಗ್ತಾ ಇದೆ. ಇದು 3 ಮಹಡಿಯ ಮಂದಿರವಾಗಿರುತ್ತೆ. ಒಟ್ಟು ಒಂದು ಮಹಡಿಯ ಎತ್ತರ ಬಂದು 20 ಅಡಿ ಇರುತ್ತೆ. ಒಟ್ಟು 392 ಸ್ತಂಭಗಳು ಮತ್ತು 44 ಬಾಗಿಲುಗಳು ಇದೆ ಇಲ್ಲಿ. ನೆಕ್ಸ್ಟು ನೆಲ ಮಹಡಿ ಗರ್ಭಗೃಹದಲ್ಲಿ ಶ್ರೀರಾಮಲಲ್ಲ ಅಂದರೆ ಬಲರಾಮನ ವಿಗ್ರಹ ಮತ್ತು ಮೊದಲನೇ ಮಹಡಿಯಲ್ಲಿ ಗರ್ಭಗುಡಿಯಲ್ಲಿ ಶ್ರೀರಾಮ ದರ್ಬಾರ್ ಇರುತ್ತೆ. ಒಟ್ಟು 5 ಮಂಟಪಗಳಿದೆ. ಅದರಲ್ಲಿ ಮೊದಲನೇದಾಗಿ ನೃತ್ಯ ಮಂಟಪ, ಸಭಾ ಮಂಟಪ, ರಂಗ ಮಂಟಪ, ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನ ಮಂಟಪ, ಈ 5 ಮಂಟಪಗಳನ್ನು ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾದಿ ದೇವತೆಗಳ ಮತ್ತು ದೇವಾಂಗಿನಿಯರ ಮೂರ್ತಿಗಳ ಸುಂದರವಾದ ಕೆತ್ತನೆಯನ್ನು ಕೂಡ ಅಲ್ಲಿ ಮಾಡಿದರಂತೆ ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ. ಇನ್ನು 16.5 ಅಡಿ ಎತ್ತರದಲ್ಲಿ ಈ 32 ಸ್ತಂಭಗಳನ್ನು ನಿರ್ಮಿಸಿ ಪೂರ್ವ ದಿಕ್ಕಿನಿಂದ ಗರ್ಭಗುಡಿ ಒಳಗಡೆ ಪ್ರವೇಶನ ಮಾಡಿದರಂತೆ. ಅದಾದರೆ ಪೂರ್ವ ದಿಕ್ಕಿನಿಂದ ಈ ಗರ್ಭಗುಡಿಗೆ ದೇವಸ್ಥಾನಕ್ಕೆ ಹೋಗೋ ರೀತಿ ಮಾಡಿದ್ದಾರೆ. ನೆಕ್ಸ್ಟು ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಇಳಿಜಾರು ಮೆಟ್ಟಿಲು ಮತ್ತು ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಿದರಂತೆ. ಇನ್ನು ನೆಕ್ಸ್ಟು ಆಯತಾಕಾರವಾಗಿ ಮಂದಿರ ಸುತ್ತಲೂ ಪರಿಕ್ರಮ ಉದ್ದ 732 ಮೀಟರ್ಗಳನ್ನು ಮಾಡಿದ್ದಾರೆ. ನೆಕ್ಸ್ಟ್ ಮಂದಿರದ 4 ಮೂಲೆಗಳಲ್ಲಿ 4 ಮಂದಿರಗಳು, ಭಗವಾನ್ ಸೂರ್ಯ, ಶಂಕರ, ಗಣಪತಿ, ದೇವಿ ಭಗವತಿ, ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ, ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿ ಮಂದಿರನೂ ಕೂಡ ಅಲ್ಲಿ ಕಟ್ಟಲಾಗಿದೆ ಅಂತೆ. 4 ಮೂಲೆಗಳಲ್ಲೂ ಕೂಡ 4 ಮಂದಿರಗಳು ಇವೆ. ಇನ್ನು ನೆಕ್ಸ್ಟ್ ಶ್ರೀರಾಮ ಜನ್ಮಭೂಮಿ ಮಂದಿರ ಪರಿಸರದಲ್ಲಿ ಮಹರ್ಷಿಗಳಾದ ವಾಲ್ಮೀಕಿ, ವಿಶ್ವಾಮಿತ್ರ, ಅಗಸ್ತ್ಯ, ನಿಷಾದರಾದ ಗುಹಾಮಾತಾ, ಶಬರಿ ಮತ್ತು ದೇವಿ ಅಹಲ್ಯ ಇವೆಲ್ಲ ಪ್ರಸ್ತುತ ವಿಗ್ರಹಗಳಿವೆ. ಹಾಗೂ ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತನಾದ ಶಿವ ಮಂದಿರ ಜೀರ್ಣೋದ್ಧಾರ ಮತ್ತು ರಾಮಭಕ್ತ ಜಟಾಯುರಾಜನ ಪ್ರತಿಮೆ ಕೂಡ ಸ್ಥಾಪನೆಯಾಗಿದೆ ಅಂತೆ ಅಲ್ಲಿ ನೈಋತ್ಯ ಭಾಗದಲ್ಲಿ. ಇನ್ನು ನೆಕ್ಸ್ಟು ಸನಾತನ ಧರ್ಮದ ಪ್ರಕಾರ ಯಾವುದೇ ಶುಭ ಕಾರ್ಯವನ್ನು ಪಂಚಾಂಗದಲ್ಲಿ ನೋಡಲಾಗುತ್ತದೆ. ಶುಭ ಮುಹೂರ್ತ ನೋಡಿದ ನಂತರವೇ ಶುಭ ಕಾರ್ಯ ಮಾಡಲಾಗುವುದು. ಜನವರಿ 22 ಅತ್ಯಂತ ಮಂಗಳಕರ ದಿನ ಆಗಿರೋದ್ರಿಂದ ಆವತ್ತು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಈ ದಿನ ನಮಗೆಲ್ಲ ತಿಳಿದಿರುವ ಹಾಗೆ ಅಯೋಧ್ಯೆಯಲ್ಲಿ ಬಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವ ದಿನ. ಅಂದು ಸರ್ವಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ರವಿಯೋಗ ಇನ್ನು ಮುಂತಾದ ಹಲವಾರು ಯೋಗಗಳು ರೂಪುಗೊಳ್ಳುತ್ತಿವೆ. ಮೃಗಶಿರ ನಕ್ಷತ್ರವಿದೆ. ಈ ದಿನ ಹರಿ ಎಂದರೆ ವಿಷ್ಣು ಮುಹೂರ್ತ ಕೂಡ ಇದೆ. 41 ವರ್ಷದ ಬಳಿಕ ಬಂದಿದೆಯಂತೆ. ಈ ವಿಷ್ಣು ಮುಹೂರ್ತ ಏನಿದೆ ಅದು 41 ವರ್ಷದ ಬಳಿಕ ಸಿಕ್ಕಿದೆ ಅಂತೆ. ಹಾಗಾಗಿ ಆವತ್ತೇ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಈ ದಿನ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:17 ಪ್ರಾರಂಭವಾಗಿ 12:59 ನಡೆಯಲಿದೆ. ಈ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಶುಭ ಮುಹೂರ್ತ ಮಧ್ಯಾಹ್ನ 12:29 8 12:30 30 ಅವಧಿಯಲ್ಲಿ ಮೃಗಶಿರ ನಕ್ಷತ್ರ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಅಭಿಜಿತ್ ಮುಹೂರ್ತವನ್ನು ಶುಭ ಮುಹೂರ್ತ ಎಂದು ಹೇಳಲಾಗುತ್ತದೆ. ಅಂತಂದರೆ ಆ ಸಮಯನ ತುಂಬಾ ಶುಭ ಮುಹೂರ್ತ ಅಂತ ಹೇಳಲಾಗುತ್ತೆ. ಅಭಿಜಿತ್ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ಎಲ್ಲ ಧನಾತ್ಮಕ ಗ್ರಹಗಳು ತಮ್ಮ ಮನೆಯಲ್ಲಿ ಇರುವ ಸಮಯ ಎಂದು ಹೇಳುತ್ತಾರೆ. ಲಗ್ನ ಸ್ಥಾನದಲ್ಲಿ ಇರುವ ಗುರುವು ಅಳಿದುಳಿದ ದೋಷ ಪರಿಹಾರ ಮಾಡುತ್ತಾನಂತೆ. ಕಾಳಸರ್ಪ ದೋಷ ಹಾಗೂ ವಿಷಪಿಂಡನೆ ಸಾಧ್ಯವೇ ಇಲ್ಲ. ಸೂರ್ಯ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ. ಈ ಕಾರಣದಿಂದಲೇ ಮೃಗಶಿರ ಮಂಗಳಕರವಾಗಿ ದೀಪಮಾನ ಜ್ವಾಲೆ ಸುಸುತ್ತಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗ ಅಭಿಜಿತ್ ಮುಹೂರ್ತ ಜನಿಸಿದನು ಎನ್ನುವ ಮಾತು. ಜನವರಿ 22 ಸೋಮವಾರದಂದು ಮೃಗಶಿರ ನಕ್ಷತ್ರ ಅಭಿಜಿತ್ ಮುಹೂರ್ತದ ಕಾಕತಾಳೀಯವಿದೆ. ಅಂದರೆ ಭೂಮಿ ಸಹಿತ ವಿವಿಧ ಗ್ರಹ ಮತ್ತು ನಕ್ಷತ್ರಗಳ ಸಂಯೋಜನೆ ಇರಬೇಕಾದ ಪಥ ಮತ್ತು ಸಂಚಲನ ಇರುತ್ತದೆ. ಆಗ ಲಭ್ಯವಿರುವ ಧನಾತ್ಮಕ ಸಂಚಲನ ಅವಧಿ ತುಂಬ ಕಮ್ಮಿ ಇರುವುದು. ಸಂಜೀವಿನಿ ಮುಹೂರ್ತ ಅಂದರೆ ಈಗ ಧಾರ್ಮಿಕ, ಆಧ್ಯಾತ್ಮಿಕ, ಭೌಗೋಳಿಕ ಚಲನೆಯಲ್ಲಿ ಆಗಬಹುದಾದ ಮತ್ತು ವಾತಾವರಣದ ಅತಿ ಹೆಚ್ಚು ಧನಾತ್ಮಕ ಅಲೆಗಳ ಚಲನೆ, ವಲನವೃತ್ತ ಪ್ರಭಾವ ಇರುವ ಸಮಯವನ್ನು ಸಂಜೀವಿನಿ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ. ಈ ಕಾರಣಕ್ಕೆ ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಲು ದಿನ ಆಯ್ಕೆ ಮಾಡಿಕೊಂಡಿರುವುದು. ಇದಲ್ಲದೆ ಈ ಮಂಗಳಕರ ಸಮಯದಲ್ಲಿ ರಾಮನ ಪ್ರತಿಷ್ಠಾಪಿಸುವುದರಿಂದ ಭಗವಾನ್ ಶ್ರೀರಾಮನು ಯಾವಾಗಲೂ ವಿಗ್ರಹದೊಳಗೆ ನೆಲೆಸುತ್ತಾನೆ ಎಂಬ ನಂಬಿಕೆ. ಜ್ಯೋತಿಷ್ಯದ ಪ್ರಕಾರ ವಿದ್ಯಾರ್ಥಿಗಳು, ಉದ್ಯಮಿಗಳು ಮತ್ತು ಗರ್ಭಿಣಿಯರು ಈ ಮುಹೂರ್ತದಿಂದ ವಿಶೇಷ ಲಾಭವನ್ನು ಪಡೆಯುತ್ತಾರೆ.
ಇವುಗಳ ಜೊತೆ ನೀವು ಯಾವುದೇ ಶುಭ ಕೆಲಸ ಮಾಡಿದ್ದಲ್ಲಿ ನಿಮಗೆ ಆ ದಿನ ರಾಮನ ರಕ್ಷೆ ಇರುತ್ತದೆ, ಜೊತೆಗೆ ಯಶಸ್ಸು ಕೂಡ ಸಿಗುತ್ತದೆ. ಹಾಗಾಗಿ ಈ ದಿನ ಪ್ರತಿಯೊಬ್ಬರು ತಪ್ಪದೇ ಮನೆಯಲ್ಲಿ ಸೂರ್ಯಾಸ್ತದ ನಂತರ 5 ದೀಪವನ್ನು, ಅಂದರೆ ಎಣ್ಣೆ ದೀಪ ಅಥವಾ ತುಪ್ಪದ ದೀಪವನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿಯಿಂದ ರಾಮನ ಭಕ್ತಿಯಿಂದ ಬೇಡಿಕೊಂಡು ದೀಪ ಹಚ್ಚೋದ್ರಿಂದ ತುಂಬಾ ಅನುಗ್ರಹನ ಪಡಿತೀರ. ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ಸಂದೇಶನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ರಾಮಲಲ್ಲಾ ಮೂರ್ತಿಯ ವಿಶೇಷತೆಗಳು ಕೂಡ ಹಾಕಿದ್ದೀನಿ. ಇನ್ನು ರಾಮಲಲ್ಲಾ ಮೂರ್ತಿ ಉದ್ದ ಬಂದು 4.24 ಅಡಿ, ಅಗಲ 3 ಅಡಿ, ತೂಕ 200 kg. ಇಷ್ಟು ಈ ರಾಮಲಲ್ಲಾನ ವಿಶೇಷತೆ. ಜೊತೆಗೆ 22ನೇ ತಾರೀಕಿಗೆ ಯಾಕೆ ಈ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಯಾರೆಲ್ಲ ನೋಡಿದ್ದಾರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.